ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೀಯಮ್ಮ? ಹಿಂಗಜ್ಜ, ಅದು ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಅದಕ್ಕೆ ಹಾಗೆ ತೋಟದ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ನೋಡಮ್ಮ, ಧನಿ ಊರಲ್ಲಿಲ್ಲದಾಗ ತಾವು ಅದು ಇಷ್ಟೊತ್ತಿನವರೆಗೂ ತಿರುಗಾಡಲು ಹೋಗುವುದು ಒಳ್ಳೆಯದಲ್ಲಮ್ಮ. ನೋಡಮ್ಮ, ನೀನು ಕರೆದಿದ್ರೆ ನಾನು ನಿಮ್ಮ ಜೊತೆಗೆ ಬರುತ್ತಿದ್ದೇನಲ್ಲಮ್ಮ. ಲಿಂಗಜ್ಜ, ಯಾಕೋ ನಾಲಿಗೆ ಉದ್ದವಾಗ್ತಾ ಇದೆ. ಈ ಮನೆ ಯಜಮಾನರಾಡೋ ಮಾತುಗಳು ಈ ಮನೆ ಆಳಾದ ನಿನ್ನ ಬಾಯಿಂದ ಬರೋದು ಅಷ್ಟೊಂದು ಒಳ್ಳೆಯದಲ್ಲ. ತಪ್ಪು ತಿಳಿಬೇಡ ತಾಯಿ, ಮೊದಲೇ ಕೆಟ್ಟ ಕಾಲ. ಎಲ್ಲಿ ಬೇಕಲ್ಲಿ ಹಣ ಆಭರಣಕ್ಕಾಗಿ ಕೊಲೆ ಸುಲಿಗೆಗಳು ನಡೆಯುತ್ತವೆ. ಆ ಕಾರಣ ತಮ್ಮ ರಕ್ಷಣೆಗಾಗಿ ತಮ್ಮ ಜೊತೆಯಲ್ಲಿಯೇ ತಮ್ಮ ಆಳಾಗಿಯೇ ಬರುತ್ತಿದ್ದೆ ಎಂದು ಹೇಳಿದ್ದೇನಮ್ಮ. ನನಗೆಲ್ಲ ಗೊತ್ತಿದೆ. ನನ್ನ ರಕ್ಷಣೆ ಭಾರ ನೀನೇನು ಹೊರಬೇಕಾಗಿಲ್ಲ. ಅಷ್ಟೇ ಅಲ್ಲ, ಇನ್ನು ಮುಂದೆ ನಾನು ಎಲ್ಲಿ ಹೋಗ್ಲಿ, ಎಲ್ಲಿಂದಾನೇ ಬರಲಿ, ಅದನ್ನ ಕೇಳೋ ಅಧಿಕಾರ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಹಾಗೆಂದ್ರೆ ಹೇಗಮ್ಮ? ಹಾಗೆಂದ್ರೆ ಹೇಗೆ? ನೀನೊಂದು ಹೆಣ್ಣು. ಹೆಣ್ಣು ಹೊಸ್ತಿಲದೊಳಗಿದ್ದಷ್ಟು ಒಳ್ಳೆಯದಮ್ಮ, ಹೊಸ್ತಿಲದೊಳಗಿದ್ದಷ್ಟು ಒಳ್ಳೆಯದು. ನನಗೆ ಉಪದೇಶ ಮಾಡೋದಕ್ಕೆ ಬರ್ತೀಯ? ಹೆಚ್ಚಿಗೆ ಮಾತಾಡದೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ. ನೋಡಮ್ಮ, ನಾನು ನಿನಗೆ ಅಧಿಕಾರದಿಂದ ಹೇಳಲಿಲ್ಲ ತಾಯಿ. ನೀನು ನನ್ನ ಮಗಳ ಸಮಾನವೆಂದು ತಿಳಿ ಹೇಳಿದ್ದೇನಷ್ಟೇ. ಅದು ಕೂಡ ನಿನ್ನ ದೃಷ್ಟಿಯಲ್ಲಿ ತಪ್ಪಾಗಿದ್ರೆ ನಾನೇಕೆ ಹೇಳಲಿ ತಾಯಿ? ತಾಯಿ ಅಂತೆ ತಾಯಿ. ಈ ಮನೆಯಲ್ಲಿ ಎಲ್ಲರೂ ನಯವಂಚಕರೇ ಸೇರಿಬಿಟ್ಟಿದ್ದೀರಿ. ಅವನೊಬ್ಬ ಉಂಡಾಡಿ ರವಿ, ನೀನು ಭೂಮಿಗೆ ಭಾರವಾಗಿರೋ ಮುದುಕ. ಇನ್ನು ಅದ್ಯಾವ ಕಾರಣಕ್ಕಾಗಿ ಬದುಕಿದ್ದೀರೋ ಆ ದೇವರಿಗೆ ಗೊತ್ತು. ಎಂಥ ಮಾತನಾಡುವಿ ಅಮ್ಮ, ಎಂಥ ಮಾತನಾಡುವಿ. ಧರ್ಮ ರತ್ನಾಕರನೆಂದು ಬಿರುದ ಅಂಕಿತರಾದ ಜಮೀನ್ದಾರರ ಸೊಸೆಯ ಬಾಯಿಂದ ಇಂಥ ಕ್ಷುಲ್ಲಕ ಮಾತುಗಳು ಬರಬಾರ್ದಮ್ಮ, ಬರಬಾರ್ದು. ನಾನು ಕ್ಷುಲ್ಲಕಳೆ? ನಾನು ಎತ್ತಿ ಹಾಕಿದ ಅನ್ನವನ್ನ ತಿನ್ನೋ ಭಿಕಾರಿ ನೀನು ನನಗೆ ಕ್ಷುಲ್ಲಕಳು ಅಂತೀಯ? ಅತ್ತಿಗೆ, ತಂದೆಯ ಸಮನಾದ ಲಿಂಗಜ್ಜನ ಕೆನ್ನೆಗೊಡೆಯಷ್ಟು ಮುಂದುವರೆದೆಯಾ ನೀನು? ಅವರು ಮಾಡಿದ ಅಪರಾಧ ಏನು? ಅದನ್ನ ಕೇಳೋದಕ್ಕೆ ನೀನ್ ಯಾರೋ? ನಾನು ಯಾರು? ಅತ್ತಿಗೆ, ನಿನ್ನ ಇಂದಿನ ಬಾಳಿನ ಪುಟಗಳನ್ನು ತೆರೆದು ನೋಡು, ಹಾಗೆ ಗೊತ್ತಾಗುತ್ತದೆ ಈ ರವಿ ಯಾರು ಎಂದು. ಹಿಂದಿನ ಪುಟದ ಪುರಾಣ ನನಗೀಗ ಬೇಕಾಗಿಲ್ಲ. ಎಷ್ಟೇ ಆದ್ರೂ ಅದೊಂದು ತಿರುಕನ ಕನಸು ಅಷ್ಟೇ. ಹೌದು ಅತ್ತಿಗೆ, ನೀನು ಅನ್ನೋದು ನಿಜ. ನೀನೀಗ ಶಿವನ ಶಿರದಲ್ಲಿರೋ ನಾಗರ. ಆದ್ರೆ ಪರಶಿವನ ಶಿರದಲ್ಲಿ ನಾಗರ ಗರುಡನಿಗೆ ಅಪವಾಸಿ ಮಾಡಿ ಕೇಳ್ತಂತೆ, ಗರುಡ ಚೆನ್ನಾಗಿದೆಯಾ ಅಂತ. ಆಗ ಗರುಡನಿಗೆ ಧರ್ಮ ಸಂಕಟ ಏನು ಮಾಡಲಿಕ್ಕೆ ಆಗುತ್ತದೆ? ನಾಗ ನಮ್ಮೆಲ್ಲರ ರಕ್ಷಕ ನೆಲದ ಮೇಲೆ ಕುಂತು ಯೋಗಾಕ್ಷಮನೆ ಕೇಳ್ತೀಯ. ಆ ಸ್ಥಾನ ಬಿಟ್ಟು ಕೆಳಗೆ ಬಂದು ನೋಡು, ಹಾಗೆ ಗೊತ್ತಾಗುತ್ತದೆ ನಿನಗೆ ಯಾರು ಎಂದು. ನೀನೇ ಅದೇ ಥರನೀಗ ನಮ್ಮ ಅನ್ನದಾತನ ಅರ್ಧಾಂಗಿನ ಸ್ಥಾನದಲ್ಲಿದ್ದೀಯಾ. ನೀನೇನಂದ್ರೂ ಸುಮ್ಮನೆ ಅನಿಸಿಕೊಳ್ಳಬೇಕಾಗುತ್ತದೆ ಅತ್ತಿಗೆ ನಾವು. ಕರೆಕ್ಟ್. ನಿನ್ನ ಅನ್ನದಾತ ಈ ಮನೆಯಲ್ಲಿ ಇಲ್ಲದೆ ಇರುವಾಗ ಇಲ್ಲಿ ನಿಮಗೇನೋ ಕೆಲಸ? ಹೊಟ್ಟೋಗೋ ಇಲ್ಲಿಂದ. ಹೋಗುತ್ತೇವೆ ಅತ್ತಿಗೆ, ಹೋಗುತ್ತೇವೆ. ಆದರೂ ಒಂದು ಮಾತು ನೆನಪಿಟ್ಟುಕೋ, ಈ ಸ್ಥಾನ ನಿನಗೆ ಶಾಶ್ವತ ಅಂತ ತಿಳಿದುಕೊಳ್ಳಬೇಡ ಅತ್ತಿಗೆ. ಅಲ್ಲ ಆಶಾರಾಣಿ, ನಾವಿನ್ನು ಬರ್ತೇವೆ. ನಡಿಲಿಂಗಜ್ಜ, ನಮ್ಮ ಅನ್ನದಾತ ಬರುವವರೆಗೂ ನಾವು ಅಲ್ಲೇ ಫ್ಯಾಕ್ಟ್ರಿಯಲ್ಲಿ ಇರೋಣ. ನಡಿಲಿಂಗಜ್ಜ, ಹೋಗೋಣ. ಅಂತೂ ಪೀಡೆಗಳು ತಾವಾಗೆ ಮನೆ ಬಿಟ್ಟು ತೊಲಗಿದವು. ಯಾರಿದ್ದೀರಿ ಮನೆಯಲ್ಲಿ? ಬನ್ನಿ. ತಮ್ಮ ಸ್ವಾಗತ ಬಯಸೋ ನನ್ನೊಬ್ಬಳನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಈ ಮನೆಯಲ್ಲಿ. ಸ್ವಾಗತ ಸುಸ್ವಾಗತ ಸುಕುಮಾರ ಚಂದ್ರಕಾಂತನಿಗೆ. ಅಂತೂ ಈ ಚಂದಿರನ ಆಗಮನಕ್ಕಾಗಿ ಚಕೋರೆ ಕಾತುರೆಯಾಗಿ ನಿಂತಿದ್ದಾಳೆ ಅಂತ ಕಾಣಿಸುತ್ತದೆ. ಚಂದನಿಲ್ಲದೆ ಚಕೋರಿ ಬಾಳಲೆಂತೂ ಸಾಧ್ಯ? ಒಂದ್ ನಿಮಿಷ ರೀ, ನಿಮಗೋಸ್ಕರ ಹಾರ್ಲಿಕ್ಸ್ ತರ್ತೀನಿ. ಬೇಡ ಆಶಾ, ನಾನು ನಿಮ್ಮ ಸಾಮೀಪ್ಯ ಹೊಂದಲು ಬರಬೇಕಾದ್ರೆ ಹಾರ್ಲಿಕ್ಸ್ ತೆಗೆದುಕೊಂಡೇ ಬಂದಿದ್ದೇನೆ. ಅದರ ಮೇಲೆ ಹಾರ್ಲಿಕ್ಸ್ ಕುಡಿದರೆ
260 ರೂಪೀಸ್ ಲಾಸ್ ಆಗುತ್ತದೆ. ಹಗಲು ಹೊತ್ತಿನಲ್ಲಿ ವೈನ್ಸ್ ತೆಗೆದುಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ತೆಗೆದುಕೊಳ್ಳದಿದ್ದರೆ ಧೈರ್ಯ ಬರಬೇಕಲ್ಲ. ಅಂತೂ ತಾವು ಪುಕ್ಕರು ಎಂದಂತಾಯ್ತಲ್ಲ. ಆಶಾ, ನಿಮ್ಮ ಮನೆಯಲ್ಲಿನ ಕಾವಲುಗಾರರ ಕಣ್ ತಪ್ಪಿಸಿ ಆಸೆ ತೀರಿಸಿಕೊಳ್ಳಬೇಕಲ್ಲ. ಅದಕ್ಕಾಗಿ ಧೈರ್ಯವೇ ಪ್ರಾಮುಖ್ಯ. ಅಂದಾಗ ನಿಮ್ಮ ಮೈದುನ ರವಿ ಆ ಮುದುಗುವೆ ಲಿಂಗದ ಎಲ್ಲಿ ಹೋಗಿದ್ದಾರೆ? ಇದೀಗ ಬಲ್ಲಂತೆ ಬಿರುನುಡಿಯಾಡಿ ಕೆನ್ನೆಗೆರಡು ಬಾರಿಸಿ ಈ ಮನೆಗೆ ಕಾಲಿಡದಂತೆ ಅಪ್ಪಣೆ ಹಾಕಿ ಮನೆಯಿಂದ ಹೊರಗಟ್ಟಿಬಿಟ್ಟೆ. ಹಾಗಾದರೆ ನಿನ್ನ ಪತಿ ಬರುವವರೆಗೂ ಈ ಸಿರಿಮಹಲಿನ ರಾಜರಾಣಿಯರು ನಾವೇ ನಾವು ನಕ್ಕು ನಲಿಯುವ, ಹಾಡಿ ಕುಣಿಯುವ, ಅಪ್ಪಿ ಮುದ್ದಾಡುವ. I love you, Silambari, you love me, Neelambari, Neelambari, Neelambari. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಗೆ. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಗೆ. ಐ ಲವ್ ಯು ನೀಲಾಂಬರಿ, ಯು ಲವ್ ಮೀ ನೀಲಾಂಬರಿ, ನೀಲಾಂಬರಿ, ನೀಲಾಂಬರಿ. ಜೊತೆಗಾರ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಜೊತೆಗಾರ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಮಧುಚಂದ್ರಮ. ಏನಿದು ನಿನ್ನ ಅಸಂಬದ್ಧ ಅನೈತಿಕ ನಡವಳಿಕೆ? ನಿನ್ನನ್ನು ಪವಿತ್ರ ದೇಗುಲದಿ ದೇವಿಯನ್ನಾಗಿ ಪ್ರತಿಷ್ಠಾಪಿಸಿದ್ದು ಹಂದಿಗೆ ಗಂಧ ಲೇಪಿಸಿದಂತಾಯ್ತಲ್ಲೇ. ಏ ಲತಾ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ? ಪ್ರಣಯಿಗಳು ಸರಸ ಸಲ್ಲಾಪದಲ್ಲಿ ಮೈ ಮರೆತಿರುವಾಗ ತಿಳಿಗೇಡಿಯಂತೆ ಒಳಗೆ ಬಂದಿರುವೆಯಲ್ಲ, ನಾಚಿಕೆ ಆಗೋದಿಲ್ಲ? ಕರೆಕ್ಟ್ ಆಶಾ, ನಾನು ತಿಳಿಗೇಡಿಯೇ. ಏಕೆ ಗೊತ್ತೇ? ತಿಪ್ಪೆ ಮೇಲಿದ್ದ ನಾಯಿಯನ್ನು ತಂದು ಮಹಾರಾಜನ ಪಕ್ಕದಲ್ಲಿ ಪಲ್ಲಕ್ಕಿಯ ಮೇಲೆ ಕೂಡ್ರಿಸಿದೆ. ಆದರೆ ಹೇಸಿಗೆಯನ್ನು ಕಂಡ ತಕ್ಷಣ ಆ ನಾಯಿ ಪಲ್ಲಕ್ಕಿಯಿಂದ ಜಿಗಿದು ತಿಪ್ಪೆ ತಿಪ್ಪೆ ತಿರುಗುತ್ತದೆ ಅಂತ ನಾನು ತಿಳಿದಿರಲಿಲ್ಲ. ಏನೇ ಥರ್ಡ್ ಕ್ಲಾಸ್, ನನ್ನ ಮನೆಗೆ ಬಂದು ನನಗೆ ನಾಯಿ ಅಂತೇನೆ? ಹೌದು ಆಶಾ, ನಾನು ಥರ್ಡ್ ಕ್ಲಾಸೇ. ಏಕೆ ಗೊತ್ತೇ? ನಿನ್ನಂಥ ಥರ್ಡ್ ಕ್ಲಾಸ್ ಹೆಣ್ಣೊಂದನ್ನು ತಂದು ದೇವರಂಥ ಮನುಷ್ಯನಿಗೆ ಮದುವೆ ಮಾಡುವ ತಪ್ಪು ಮಾಡಿದನಲ್ಲ, ಅದಕ್ಕಾಗಿ ನಾನು ಥರ್ಡ್ ಕ್ಲಾಸ್ ಆದೆ. ಲೇ ಆಶಾ, ಯಾವ ಸ್ಥಾನದಲ್ಲಿ ನಾನಿರಬೇಕಾಗಿತ್ತೋ ಆ ಸ್ಥಾನವನ್ನು ನಿನಗೆ ತ್ಯಾಗ ಮಾಡಿ ಬಿಟ್ಟುಕೊಟ್ಟೆ. ಆದರೆ ನೀನು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವೆ. ಇನ್ನೂ ಕಾಲ ಮಿಂಚಿಲ್ಲ. ಈಗಲಾದರೂ ಈ ನೀಚನ ಸಂಘದಿಂದ ದೂರವಾಗಿ ದೇವ ಮಾನವರಾದ ದಯಾನಂದರ ಜೊತೆ ಸುಖವಾಗಿ ಜೀವನ ಸಾಗಿಸು. ಸತ್ಯವಾಗಿಯೂ ನನ್ನ ಹೆತ್ತವರ ಆಣೆಯಾಗಿಯೂ ನಾನು ಯಾರ ಮುಂದೆನೂ ಹೇಳುವುದಿಲ್ಲ. ನೀನ್ ಯಾಕೆ ಹೇಳ್ತೀಯ? ಹೇಳಿದ್ರೆ ನಿನ್ನ ಹೊರಣ ಹೊರಗಡೆ ಬೀಳುತ್ತದೆಯಲ್ಲ. ಯಾಕೆ ಬೆಳಗಾವಿಯಿಂದ ನೀನು ದಯಾನಂದ್ ಇಬ್ರು ಜೊತೆಯಾಗಿ ಬರಬೇಕಾಗಿತ್ತು? ನಾನು ಹುಚ್ಚಿ ಕಣೆ.
ಕುರುಡಿಯಾಗಿ ನಿನ್ನ ಮಾತನ್ನ ನಂಬಿ ನಾನು ಅವರನ್ನ ಮದುವೆಯಾದೆ. ಆದ್ರೆ ನನ್ನ ಕಲ್ಯಾಣದ ಹಿಂದೆ ನಿನ್ನ ಸುಖ ಅಡಗಿತ್ತು ಅಂತ ನಾನ್ ತಿಳಿದಿರ್ಲಿಲ್ಲ. ಆಶಾ, ನೀನು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ದುರಾಪಾದ ಹೊರಿಸುವ ಸಾಹಸ ಮಾಡಬೇಡ. ಏಯ್, ನಿನ್ನ ಉಪದೇಶ ಈ ಮನೆಯಲ್ಲಿ ಕೇಳೋದಕ್ಕೆ ಯಾರು ಇಲ್ಲ. ಹೊಟ್ಟೋಗ ಇಲ್ಲಿಂದ, ಹೊಟ್ಟೋಗೋ. ಹಾ, ಆ ನಿನ್ನ ಪ್ರಣಯದ ರಾಜನ ನೋಡ್ಬೇಕು ಅಂತ ಆಸೆಯಾದ್ರೆ ನೀನಿದ್ದಲ್ಲಿಗೆ ಅವನನ್ನ ಕರೆಸ್ಕೋ. ನನ್ನ ಪ್ರಣಯದ ರಾಜ ಕಂಡವರೊಡನೆ ಪ್ರಣಯ ಸರಸ ಸಲ್ಲಾಪವಾಡಲು ನಾನೇನೋ ನಿನ್ನಂತೆ ಹಾದಿ ಬಿಟ್ಟ ಹೆಣ್ಣಲ್ಲ. ಹೌದೇ, ನೀನ್ ಹೇಗೆ ಹಾದಿ ಬಿಟ್ಟ ಹೆಣ್ಣಾಗ್ತೀಯ? ನಾ ಕೈ ಹಿಡಿದಿರೋ ನನ್ನ ಗಂಡ ನಿನ್ನ ಪ್ರೀತಿ ಅಮಲೇರಿ ನನ್ನನ್ನು ತಿರಸ್ಕಾರ ಭಾವದಿಂದ ಕಂಡಾಗ ಈ ನನ್ನ ಚಂದ್ರುವಿನಲ್ಲಿ ನನ್ನ ಪ್ರೀತಿಯನ್ನ ಬೆಳೆಸಿದೆ. ಆದ್ರೆ ನೀನು ಮದುವೆಗಿಂತ ಮುಂಚಿತವಾಗಿ ನನ್ನ ಗಂಡನ ಜೊತೆ ಅದೆಷ್ಟೋ ರಾತ್ರಿಯನ್ನ ಕಳೆದು ಹೆಸರಿಗೆ ಮಾತ್ರ ನನ್ನ ಹೆಂಡತಿಯನ್ನಾಗಿ ಮಾಡಿ ಪ್ರತಿ ರಾತ್ರಿ ನನ್ನ ಗಂಡನ ಜೊತೆ ಕದ್ದು ಚಕ್ಕಂದ ಆಡ್ತೀಯಲ್ಲ, ನೀನ್ ಹೇಗೆ ಹಾದಿ ಬಿಟ್ಟ ಹೆಣ್ಣಾಗ್ತೀಯ? ಆಶಾ, ಬಾಯಿ ಬಿಗಿ ಹಿಡಿದು ಮಾತನಾಡು. ದಯಾನಂದ ನನ್ನ ಆರಾಧ್ಯ ದೈವವಾಗಿದ್ದರು. ನಾವಿಬ್ಬರು ಪವಿತ್ರ ಪ್ರೇಮಿಗಳೇ ಆಗಿದ್ದೆವು. ಆದರೆ ಗುರುವಾಜ್ಞೆ ಪಾಲಿಸಬೇಕಲ್ಲ ಎನ್ನುವ ಒಂದೇ ಒಂದು ಮಾತಿಗೆ ಕಟ್ಟು ಬಿದ್ದು ಕಾಗೆಯೊಂದನ್ನು ತಂದು ಮಾಮರದ ಮೇಲೆ ಕೂಡ್ರಿಸಿದೆ. ಕಾಗೆಯನ್ನು ಮಾಮರದ ಮೇಲೆ ಕೂಡ್ರಿಸಿದ ಮಾತ್ರಕ್ಕೆ ಕಾಗೆ ಎಂದಾದರೂ ಕೋಗಿಲೆಯಾದೀತೆ? ಹೌದೇ, ನಾನು ಕಾಗೆ, ನೀನು ಅರಗಿಳಿ. ಅಂತೆಯೇ ನನ್ನ ಬಾಳ ಬನದಲ್ಲಿ ಬಿಟ್ಟಿರೋ ಹಣ್ಣನ್ನ ಕುಕ್ಕಿ ತಿಂದು ತಿಂದು ನನ್ನ ಪಾಲಿಗೆ ಸಿಪ್ಪೆ ಮಾತ್ರ ಉಳಿಸಿರುವೆ. ಆಶಾ, ಮಿತಿ ಮೀರಿ ಮಾತನಾಡುತ್ತಿರುವೆ ನೀನು. ಆದರೂ ನಾನೇಕೆ ಸಹಿಸಿಕೊಳ್ಳುತ್ತಿರುವೆ ಗೊತ್ತೇ? ಹೆಣ್ಣಾದ ನನ್ನಿಂದ ಇನ್ನೊಂದು ಹೆಣ್ಣಿನ ಬಾಳು ಹಾಳಾಗಬಾರದು ಎಂದು ನಾನೇ ನೀರೆರೆದು ಬೆಳೆಸಿದ ಮರವನ್ನು ನನ್ನ ಕೈಯಾರೆ ಕಡಿದು ಹಾಕಬಾರದೆಂದು ಸಹಿಸಿಕೊಳ್ಳುತ್ತಿರುವೆ. ಅಂತೂ ಉಪಕಾರ ಮಾಡಲು ಬಂದಿದ್ದಾಳೆ ಅಲ್ಲವೇ? ಲತೆಯಂತೆ ಬಳುಕುವ ಲತಾದೇವಿಯವರೇ. ನೀಚ, ಅನ್ನವಿತ್ತ ಒಡೆಯನ ಬಾಳಿನಲ್ಲಿ ಹುಳಿಯನ್ನೇ ಹರಿಸಿದ ಹಂದಿ ನೀನು. ನಿನಗೂ ಮನುಷ್ಯನೆನ್ನಬೇಕೇನೋ ಗೋಮುಖ ವ್ಯಾಘ್ರ. ಉಂಡ ಮನೆಗೆರಡು ಬಗೆದು ಭಂಡತನದಿ ತಲೆ ಎತ್ತಿ ಮರೆಯುವ ನಿನ್ನಂಥ ಪುಂಡ ಪೋಖರಿಗಳಿಗೆ ಪುರಸ್ಕಾರ ನೀಡುತ್ತದೆಯಲ್ಲ ಈ ಸಮಾಜ. ಈ ಸಮಾಜಕ್ಕೆ ಧಿಕ್ಕಾರ. ಲತಾ, ಸಮಾಜದ ಬಗ್ಗೆ ಮಾತನಾಡಿ ತಣಿಯಬೇಡಿ. ಸಮಾಜ ಅಂದರೆ ಇದರ ಅರ್ಥವೇ ವಿಚಿತ್ರವಾಗಿದೆ. ಸಮಾಜವೆಂದರೆ ನಾವೇ ನಮ್ಮ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಮಾಡಿಕೊಂಡಿದ್ದು. ಹಣ ಹೊಂದಿದ್ದರೆ ಈ ಸಮಾಜದಲ್ಲಿ ಸ್ವ ಎನ್ನುವುದು ಸತ್ತು ಹೋಗಿ ಮಜ ಎನ್ನುವುದು ಉಳಿದು ಬಿಡುತ್ತದೆ. ಹಣವಿದ್ದವರ ಹಾದರ ಮುಚ್ಚಿತು, ಹೊನ್ನು ಇದ್ದವರ ತೊನ್ನು ಮುಚ್ಚಿತು ಎನ್ನುವ ಗಾದೆಯನ್ನಾದರೂ ಕೇಳಿಲ್ಲವೇ ನೀನು? ಸಾಕು, ಬಾಯಿ ಮುಚ್ಚು. ನಿನ್ನ ವೇದಾಂತ ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಮತ್ತೆ ನನ್ನ ಸುಖ ಬಯಸಿ ಬಂದಿರುವೆಯಾ? ಮುಂದೆ ಮಾತನಾಡಿದರೆ ಪಾದ ರಕ್ಷೆಯಿಂದ ಪೂಜೆ ಮಾಡಬೇಕಾಗುತ್ತದೆ. ಕಂಡ ಹೆಂಗಳಿಯರ ಸುಖ ಬಯಸಿದರೆ ನಿನ್ನ ರಕ್ತದ ಕಾಲುವೆಯನ್ನೇ ಹರಿಸಿಬಿಟ್ಟಾರು. ಇಂದಾದ್ರೂ ಈ ನಿನ್ನ ಹಾದರದ ಕಥೆಗೆ ತೆರೆ ನೆಳೆದು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬಾಳುವುದನ್ನ ಕಲ್ತುಕೋ. ನಾನೀಗ ಮನುಷ್ಯನಲ್ಲದೆ ಪಶು ಎಂದು ತಿಳಿದುಕೊಂಡಿರುವೆಯಾ? ಪಶು? ಅದು ನಿನಗಿಂತ 1000 ಪಾಲು ಮೇಲು. ಲತಾ, ಅವರಿಗೆ ಇನ್ನೊಂದು ಅಕ್ಷರ ಮಾತಾಡಿದ್ದೆ ಆದ್ರೆ
ನಾನ್ ಸಹಿಸೋದಿಲ್ಲ. ಹೊರಟು ಹೋಗಿ ಈ ಮನೆಯಿಂದ, ಹೊರಟು ಹೋಗಿಲ್ಲಿಂದ. ಹೋಗ್ತೀನಿ ಆಶಾ, ಹೋಗುತ್ತೇನೆ. ಹೋಗೋದಕ್ಕಿಂತ ಮುಂಚೆ ನಿನಗೊಂದು ಹಿತನುಡಿಯನ್ನ ಹೇಳಿ ಹೋಗುತ್ತೇನೆ. ಹೆಣ್ಣು ಜಗದ ಕಣ್ಣು. ಹೆಣ್ಣು ತನ್ನ ಜೀವನವನ್ನ ಗಂಧದಂತೆ ತೆಗೆದು ಗಂಡನ ಮನೆಯ ಕೀರ್ತಿಯನ್ನು ತರುವ ಸಚ್ಚಾರಿತ್ರ್ಯವಂತಳಾಗಬೇಕು. ಕಲ್ಲನ್ನು ಕಡಿದು ರತ್ನವನ್ನಾಗಿ ಮಾಡುವ ಶಕ್ತಿ ಹೆಣ್ಣಿಗಿದೆ. ಜಗದ ಕತ್ತಲೆಯನ್ನ ಕಳೆದು ದಿವ್ಯ ಜ್ಯೋತಿಯನ್ನ ಬೆಳಗುವ ಮಹಾನ್ ಶಕ್ತಿ ಹೆಣ್ಣಿಗಿದೆ. ಅದಕ್ಕಾಗಿ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಇಲ್ಲಿಗೆ ಈ ನಿನ್ನ ಹಾದರದ ಕತೆಗೆ ತೆರೆಯನ್ನೆಳೆದು ಸುಖ ಜೀವನ ಸಾಗಿಸಲು ಸಿದ್ಧವಾಗು. ಇಲ್ಲದಿದ್ದರೆ ಈ ನೀಚನಿಂದ ನಿನಗೆ ಕೇಡು ತಪ್ಪಿದ್ದಲ್ಲ. ನನ್ನ ಮನೆಗೆ ಬಂದು ನನಗೆ ಹಾದರಿ ಅಂತ ಬೊಗಳುವಷ್ಟು ಸೊಕ್ಕೆನೆ. ಒಂದು ಕ್ಷಣ ಕೂಡ ನನ್ನ ಕಣ್ಣು ಮುಂದೆ ನಿಲ್ಬೇಡ. ಇದೇನು ದಯಾನಂದ್, ಊರಿನಿಂದ ಈಗ ಬಂದಿರಾ? ಹೌದು ಲತಾದೇವಿಯವರೇ, ಯಾಕೆ ನನ್ನಿಂದೇನಾದರೂ? ಛೇ, ಹಾಗೇನೂ ಇಲ್ಲ. ಬಹಳ ದಿನದಿಂದ ತಾವು ಭೇಟಿನೇ ಆಗಿರ್ಲಿಲ್ಲ. ನಾನು ಮೊದಲು ಸ್ವಇಚ್ಛೆಯಿಂದ ಸ್ವತಂತ್ರ ಹಕ್ಕಿಯಾಗಿ ಮನ ಬಂದಂತೆ ಹಾರಾಡುತ್ತಿದ್ದೆ. ಆದರೆ ಆರುವ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಸಂಸಾರ ಎಂಬ ಗೂಡಿನಲ್ಲಿ ದುಡಿದ್ದಾರೆ ನನ್ನ ಹಿತೈಷಿಗಳು. ಅಂದಾಗ ಆ ಗೂಡಿನಲ್ಲಿರುವ ಹಕ್ಕಿಯೊಡನೆ ಜೋಡಾಗಿರ್ಬೇಕೇ ವಿನಃ ಕಂಡ ಹಕ್ಕಿಯೊಡನೆ ಹಾರಲು ಪ್ರಯತ್ನಿಸಿದರೆ ಗುಂಡಿಟ್ಟು ಕೊಂದುಬಿಡ್ತಾರಲ್ಲವೇ ಲತಾ? ತಾವು ಏನೇನೋ ಮಾತನಾಡುತ್ತಿರುವಿರಿ. ಚಚೆ, ತಪ್ಪು ತಿಳುವಳಿಕೆ. ಅಂದಿನ ಮಾತನ್ನೇ ಇಂದಾಡುವ ಮಾತನ್ನೇ ಮುಂದಾಡುವೆ. ಅಂದಿನ ಮಧುರ ಸಂಬಂಧ ಇಂದಿರುವುದಿಲ್ಲ, ಇಂದಿನದು ಮುಂದಿರುವುದಿಲ್ಲ. ಅಂದ್ರೆ ತಮ್ಮ ಮಾತಿನ ಅರ್ಥ? ನಾನೀಗ ವಿವಾಹಿತ, ಮೇಲಾಗಿ ತಮ್ಮ ಗೆಳತಿಯ ಗಂಡ, ತಾವೀಗ ಅವಿವಾಹಿತೆ. ಮೊದಲು ನಮ್ಮೀರ್ವರಲ್ಲಿ ಮಧುರ ಪ್ರೇಮತ್ವ ಅಂಕರಿಸಿತ್ತು. ಆದರೆ ಅದು ಈಗ ಮಾರ್ಪಟ್ಟು ಪವಿತ್ರ ಬಂಧತ್ವವನ್ನು ನೆಲೆಸಿದೆ. ಮುಂದೆ ತಾವು ಮದುವೆ ಮಾಡಿಕೊಂಡಾಗ ಇಷ್ಟು ಕೂಡ ಸಲಿಗೆ ಉಳಿಯೋದಿಲ್ಲ. ಇಷ್ಟೇ ನನ್ನ ಮಾತಿನ ಅರ್ಥ. ನೋಡಿ, ತಾವು ಏನೇನೋ ಮಾತನಾಡುತ್ತಿದ್ದೀರಿ. ಇವತ್ತು ನಮ್ಮ ಅಣ್ಣನ ಹುಟ್ಟು ಹಬ್ಬ. ನಡೆಯಿರಿ, ಮನೆಗೆ ಹೋಗಿ ಊಟ ಮಾಡಿಕೊಂಡು ನಂತರ ನಿಮ್ಮ ಮನೆಗೆ ಹೋಗುವಿರಂತೆ. ಸರಿ ಪ್ಲೀಸ್, ನಾನು ಊರು ಬಿಟ್ಟು 8-10 ದಿವಸಗಳಾಯಿತು. ನಾನು ಅರ್ಜೆಂಟ್ ನನ್ನ ಮುದ್ದು ಮಡದಿ ಆಷಾಢ ಮುಖ ನೋಡಲೇಬೇಕು. ಅದು ಏಕೋ ಏನೋ ಅವಳನ್ನು ಬಿಟ್ಟು 1 ವಾರ ಕಳೆಯುವುದರೊಳಗೆ 1 ಯುಗನೇ ಕಳೆದಂತಾಗಿದೆ. ಅರ್ಜೆಂಟ್ ನಾನು ನನ್ನ ಮುದ್ದು ಮಡದಿ ಆಷಾಢ ಮುಖ ನೋಡಲೇಬೇಕು. ನೋಡಿ, ತಾವು ಮದುವೆಯಾದಾಗಿನಿಂದ ನಮ್ಮ ಮನೆಗೆ ಬಂದೇ ಇಲ್ಲ. ಅದಕ್ಕಾಗಿ ನಮ್ಮಣ್ಣ ನಿಮ್ಮ ಮೇಲೆ ತುಂಬಾ ಬೇಜಾರು ಮಾಡಿಕೊಂಡಿದ್ದಾನೆ. ಹಾಗೇನು ತಿಳಿದುಕೊಳ್ಳಬೇಡ ಅಂತ ಹೇಳಿ. ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ನೀವು ನಿಮ್ಮ ಮದುವೆ ಸಿದ್ಧತೆ ಮಾಡಿಕೊಳ್ಳಿ. ನಿಮ್ಮ ಮದುವೆ ದಿನನೇ ಬಂದು ಭರ್ಜರಿ ಊಟ ಮಾಡಿಕೊಂಡೇ ತಿರ್ತೀನಿ, ಆಯ್ತಲ್ಲ? ದಯಾನಂದ್, ನಾನಿನ್ನು ಬರ್ತೀನಿ. ಸ್ವಲ್ಪ ನಿಲ್ಲಿ ದಯಾನಂದ್. ಇಲ್ಲ, ಮತ್ತೆ ಕಾಣ್ತೀನಿ. ಅರ್ಜೆಂಟ್ ನನ್ನ ಮುದ್ದು ಮಡದಿ ಆಷಾಢ ಮುಖ ನೋಡಲೇಬೇಕು. ದಯಾನಂದ್, ಸ್ವಲ್ಪ ಅಯ್ಯೋ ದೇವ್ರೆ, ಅಪಾರವಾದ ಪ್ರೀತಿಯನ್ನೇ ಇಟ್ಟುಕೊಂಡಿದ್ದಾನೆ ಆಷಾಢ ಮೇಲೆ. ಆದ್ರೆ ಆ ಪ್ರೀತಿಯ ಬಳ್ಳಿಗೆ ವಿಷಪೂರಿತ ನೀರೆರೆಯಲು ಸಿದ್ಧವಾಗಿ ನಿಂತಿದ್ದಾಳೆ ಆಶಾ. ಈ ದುರ್ನಡತೆ ಅವರ ಕಣ್ಣಿಗೆ ಬೀಳಬಾರ್ದು ಅಂತ ನಾನೆಷ್ಟು ತಡೆದೆ. ದೇವ, ಆ ಪಾಪಿಗಳ ಪ್ರಣಯ ದಾಟ ದಯಾನಂದನ ಪುಣ್ಯದ ಕಣ್ಣುಗಳಿಗೆ ಬೀಳದಂತೆ ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಆಶಾ, ನಾನು ಸ್ವಲ್ಪ ಹೊರಗೆ ಹೋಗಿ ಬರಲೇ? ನೋಡಿ, ನೀವಿಲ್ಲದೆ ಇದ್ರೆ ನಾನು ಈ ಮನೆಯಲ್ಲಿ ಒಬ್ಳೆ ಟೈಮ್ ಪಾಸ್ ಮಾಡೋದಾದ್ರೂ ಹೇಗೆ? ಎಲ್ಲಿಗೂ ಹೋಗೋದು ಬೇಡ.
ಬೇಗ ಬಂದ್ಬಿಡ್ತೀನಿ. ಅಂತ ಮಹತ್ವವಾದ ಕೆಲಸ ಏನಿದೆ? ಏನಿಲ್ಲ, ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ಆದಷ್ಟು ಬೇಗ ಬರುತ್ತೇನೆ. ನೋಡಿ, ಮೇಲಿಂದ ಮೇಲೆ ಈ ರೀತಿ ಡ್ರಿಂಕ್ಸ್ ತೆಗೆದುಕೊಳ್ಳೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಅಷ್ಟಕ್ಕೂ ಮಧುರೆಗಿಂತ ಹೆಚ್ಚು ಮತ್ತೇರಿಸೋ ಮನದಿನ್ನೇ ನಾನಿರ್ಬೇಕಾದ್ರೆ ಮತ್ತೇಕೆ ಆ ನಿಷೇಧ ಸಹವಾಸ? ಆಶಾ, ನೀನು ಹೇಳುವುದೇನು ನಿಜ, ಆದರೆ ಕಲಿತ ಚಟ ಒಮ್ಮೆಲೆ ಬಿಡಬೇಕಾದ್ರೆ ಸ್ವಲ್ಪ ಕಷ್ಟ. ಅಲ್ಲದೆ ಸರಸ ಸಲ್ಲಾಪಕ್ಕೆ ಮುಂಚೆ ಮಧುಪಾನ ಸೇವನೆ ಮಾಡಿದರೆ ಅದರ ಸುಖನೇ ಬೇರೆ. ಅಂತೆಯೇ ಉಮರ್ ಖಾಯಂ ಹೇಳಿದ್ದಾರೆ, ಕುಡಿಕೆಯೋಳು ಮದುವಿರಲು, ಮೇಲೊಂದು ರೊಟ್ಟಿ ಇರಲು, ಸಂಗಾತಿ ಬಳಿ ಇರಲು, ಕಾಡಾದರೇನು ಊರಾದರೇನು ಅದೇ ಸ್ವರ್ಗಂ ಎಂದು. ಸಾಕು ಸಾಕು, ಮಾತೆತ್ತಿದ್ರೆ ಸಾಕು, ಸಾಹಿತ್ಯದ ಸರಮಾಲೆನೇ ಹೆಣೆಯುತ್ತೀರಿ. ಸರಿ, ಆದಷ್ಟು ಬೇಗ ಬಂದ್ಬಿಡಿ. ಅರ್ಧ ಗಂಟೆಯಲ್ಲಿ ನಿನ್ನ ತೋಳ್ತೆಕ್ಕೆಯಲ್ಲಿ ಈ ನಿನ್ನ ಪ್ರಿಯಕರ ಬರಲೇ. ನೀವು ಬೇಗನೆ ಬಂದ್ಬಿಡ್ಬೇಕು. ಬನ್ನಿ ಹೀಗೆ. ಯಾಕೆ ಆಶಾ? ನೀವು ಹೋಗೋದಕ್ಕಿಂತ ಮುಂಚಿತವಾಗಿ ಈ ನಿಮ್ಮ ಪ್ರೇಯಸಿಗೆ ಸಿಹಿ ಮುತ್ತಿನ ಕಾಣಿಕೆನಾದ್ರೂ ಕೊಟ್ಟು ಹೋಗಿ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡತಿ, ಹೋ ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡತಿ. ನೀನು ಚಂದವೋ ನಿನ್ನಂತ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನೀನು ಚಂದವೋ ನಿನ್ನಂತ ಚಂದವೋ, ಅಂತರಂಗ ತುಂಬಿಕೊಂಡ ಮಾತು ಚಂದವೋ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡತಿ, ಓ ನೀವು ನಿಂತ ಸ್ಥಳದಿಂದ ಒಂದು ಹೆಜ್ಜೆ ಮುಂದೆ ಕದಲಿದರೆ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ಮಿಸ್ಟರ್ ಚಂದ್ರು, ಈ ನಿನ್ನ ಉಪಕಾರವನ್ನು ಜೀವನದಲ್ಲಿ ನಾನೆಂದಿಗೂ ಮರೆಯಲಾರೆ. ನಿಮ್ಮ ಬಾಳು ಬಂಗಾರವಾಗಲಿ, ನಿಮ್ಮ ದಾಂಪತ್ಯದ ಜೀವನ ಸುಖಮಯವಾಗಿ ಸಾಗಲಿ. ಹೊರಟೋಗಿ ಇಲ್ಲಿಂದ, ಹೊರಟೋಗಿ ಇಲ್ಲಿಂದ. ಆಕರ್ಣನಂತೆ ನೀದನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಲತಾ, ಅದೆಷ್ಟು ದಿನಗಳಿಂದ ಹೊಂಚು ಹಾಕಿ ಕಾದಿದ್ದಿ. ಈ ಆಧಾರ್ಯ ಕುತ್ತಿಗೆಗೆ ನಿನ್ನ ಕೈಯಾರೆ ಮಾಂಗಲ್ಯ ಕಟ್ಟಿಸಬೇಕು ಎಂದು. ಛೇ, ನನ್ನ ಪ್ರಾರಬ್ಧಕ್ಕೆ ಯಾರಿಗೂ ಅಪವಾದ ಕೊಡುವುದು ಬೇಡ. ಅಮ್ಮ, ನೋಡಿದೆಯೇ ನಮ್ಮ ಈ ನಿನ್ನ ಮಗನ ದುರಂತ ಜೀವನವನ್ನು. ಇಂಥ
ಹೀನ ದೃಶ್ಯವನ್ನು ನೋಡಬಾರದೆಂದು ನೀನು ಹೊರಟು ಹೋಗಿದ್ದೇ ಒಳ್ಳೆಯದಾಯ್ತಮ್ಮ, ಹೊರಟು ಹೋಗಿದ್ದೇ ಒಳ್ಳೆಯದಾಯ್ತು. ಯಾವುದಕ್ಕೂ ಆ ಭಗವಂತನಲ್ಲಿ ಬೇಡಿ ಭರವಿಸಿಕೊಂಡು ಬಂದಿರಬೇಕು. ಅಮ್ಮ, ನನ್ನ ಸುಖ ಶಾಂತಿಗಳೆಲ್ಲ ನೀ ಮಡಿದ ಮಣ್ಣಾದಾಗಲೇ ನಿನ್ನ ಜೊತೆ ಮಣ್ಣಾಗಿ ಹೋದವಮ್ಮ, ಮಣ್ಣಾಗಿ ಹೋದ. ಅಮ್ಮ, ಆದಷ್ಟು ಬೇಗ ನಾನು ನಿನ್ನಲ್ಲಿಗೆ ಬರುವ ಪ್ರಯತ್ನ ಮಾಡುತ್ತೇನೆ ತಾಯಿ. ಸಾಕಿಂಡಿ ಪ್ರಪಂಚದ ವ್ಯಾಮೋಹ. ಹೌದು ಹೌದು, ನನ್ನ ಜೀವನದಲ್ಲಿ ನಡೆದು ಹೋದ ಕೊಳೆಯ ಕಥೆಯನ್ನು ಮರೆತು ಕೆಲ ಕಾಲವಾದರೂ ನಾನು ಈ ಭೂಮಿಯ ಮೇಲೆ ಬದುಕುಳಿಯಬೇಕಾದರೆ ನನಗುಳಿದಿರುವುದು ಒಂದೇ ಒಂದು ಮಾರ್ಗ, ಮದ್ಯಪಾನ. ಮದ್ಯಪಾನ ಮದ್ಯಪಾನ. ಎಂತಾಯಿತೆ ಬಾಳು ಈ ಜೀವವೇ ಹಾಳು, ಎಂತಾಯಿತೆ ಬಾಳು ಈ ಜೀವವೇ ಹಾಳು. ನೆಲೆ ಛೇ 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 ಛೇ, ಯಾರು ನೆಮ್ಮಕ್ಕೋ ಯಾರು ಬಿಡಕ್ಕೋ ಒಂದೇ ತಿಳಿಯಬಲ್ರಿ. ಅಲ್ರಿ, ನಾ ಎಂಥ ಆಸೆ ಇಟ್ಕೊಂಡಿದ್ದೆ. ನನ್ನ ಮಗ ಫೋಟೋಗ್ರಾಫರ್ ಆಸೆ ಬಂದು ನಮ್ಮ ಆಸೆಕ್ಕೆಲ್ಲ ಕಲ್ಲು ಹಾಕ್ಬಿಟ್ರಿ. ಹೆಂಗ್ರಿ ನಮ್ಮ ಗತಿ ಅಂತೀನಿ ಮುಂದೆ? ನಿನ್ನ ಗತಿ ಗಂಗಾಯ್ತಪ್ಪ ಮಗನ. ಲೇ, ನಾ ಗಿಳಿಗೆ ಹೇಗೆ ಆ ಹುಡುಗಿ ಸವಾಸ ಮಾಡಬೇಡಪ್ಪ. ಕೇಳ ಮಗನ, ಈಗ ಹೆಂಗೈತೆ ನೋಡಿ, ಒಯ್ಕೊಂಡ್ ನಿಂತ್ಕೊಂಡಿದ್ದೆ. ನಾನು ಯಾಕೆ ಹೋಯ್ಕಂತ ಹೋಗ್ಲಪ್ಪ, ಮ್ಯಾಕ್ ಬರ ನೀನು ಹೋಯ್ಕಂತ ಹೋಗ್ಬೇಕಾರ. ನಾನು ಹೋಗೋಣ, ಗೊಬ್ಬಿ ಅಂಕರ್ ಕಳಿಸ್ತಾನ ನಮ್ಮ ಇಬ್ಬರನ್ನ. ಗೊಬ್ಬಿ ಅಲ್ಲ, ನಾನಂತೂ ಬಿಡಗಲ್ಲ. ಹಾಕಿನ ಒಟ್ಟು ಒತ್ಕೊಂಡು ನಾಳೆ ಗೋರ್ಮೆಂಟ್ ಬಾರ್ನಾಗ ಕುಂದ್ರಸಾವನ ಹಾಕಿನ. ಕುಂದ್ರಸಾರ ಹಾಕಿಲ್ಲ ಅವ ಅಂತ ಬಿಂಗಾರ ಮನೆಯನ್ನ ಬಿಟ್ಟಿಲ್ಲ. ದಾನ ಕಾಯ ಕಚ್ಚದ ನಿನ್ನೆ ಅವ ಬಿಡ್ದನಪ್ಪ ಅಲ್ಲಿ ಬಿಡಾಕಿನ. ಯಪ್ಪ, ನಿನ್ ತಲೆಗೆ ಲದ್ದಿ ತುಂಬಿತಿ ಏನ? ಏನು ತುಂಬಿಲ್ಲಪ್ಪ, ಬರಾಬರಿ ಐತಿ. ಲದ್ದಿ ತುಂಬಿದೆಲ್ಲ ಮಾತಾಡಕತ್ತೆ ನೀನು. ಅಂದ್ರೆ ನಾವೇನು ಗೆಣಸ್ಕರಕ್ ಬಂದು ತಿಗೊಂಬಿಟ್ಟೇನ? ಒಬ್ಬಗತ್ತಿನ ಬೆಳಕರತ್ಲೆ ಓದ್ಕೊಂಡು ಬಾರ್ನಾಗ ಇಟ್ಕೊಂಡು ವ್ಯಾಪಾರ ಮಾಡಿಲ್ಲ ಅಂದ್ರ ಈ ವಾಸುದೇವನ ಅಲ್ಲ. ಯಪ್ಪ, ನಾನು ಕುಳ್ಳಿಗೆ ಹೋಗಿ ಬರ್ತೀನಿ. ಯಪ್ಪ, ಕುಳ್ಳಿಗೆ ಕೊಂಡಪ್ಪ ಮಗನ. ನನ್ನ ಸ್ನೇಹಿತನ ಮದುವೆ ಐತಪ್ಪ, ನಾಳೆ ಅದಕ್ಕೆ ಬರಕ್ ಕೇಳಿದಾನ. ನಮ್ದು ಅಲ್ಲೇ ಐತಳ, ಬರ್ತ ನಾನು ಅಲ್ಲಿಗೆ. ನಿಂದ ಐತ ಮದುವೆ ಐತೆ ಅಲ್ಲಿ. ಅಲ್ಲಿ ಯಾವಕ್ಕಿದಳಪ್ಪ ನಿಂಗ? ನಿಂದ ಯಾವ್ದು ಅಲ್ಲಿ? ನಮ್ಮ ಸ್ನೇಹಿತನ ಮದುವೆ ಐತು. ನಮ್ಮ ದೋಸ್ತನ ಮದುವೆಪ್ಪ. ಅವಲ್ಲ ಕುರ್ಸಲ್ಲ ಅಲ್ಲ ಪರ್ಸಣ್ಣ. ಅಲ್ಲ, ಇವನ ಬದ್ಮಾಸ ಗ್ವಾಬಿ ನನ್ನ ಮಗನ. ಅವಂದ ಅಲ್ಲಿ ಐತಲ್ಲ ಮದುವೆ. ಬೆಪ್ಪ ಮಗನ ಅವಂದಲ್ಲ, ನಮ್ಮ ಮಾವನ ಅಂತ ಹೇಳ. ನಮ್ಮ ಮಾವಂದ? ಯಪ್ಪ, ನಾನಂತ ಹುಡುಗಿನ ಮರ್ತ ಊರ್ ಬಿಟ್ಟು ಹೋಗ್ತೀನಿ. ಸಾಕ, ಚಲೋ ಸಿಕ್ತಿರ ನಂಗೆ ಮರ್ಯಾದೆ ನಿಲ್ಲಿಂದ. ನೀನ್ ಎಲ್ಲಿ ಓಡ್ರಿ ಸೈತ ಅಂದ್ರೆ ಹೇಳಂಗ ನೋಡು. ಇಬ್ಬರು ಮಾತ್ರ ಕೈಯಾಗ ಕೊಟ್ಟು ಕಳ್ಸಾನ ಈಗ. ಇಲ್ಲ ಒಟ್ಟ ನೀನು ಸಾಯ ಬಿಡ್ದ ಹೋಗೋಣ. ನಾನು ಎಲ್ಲಿಗೆ ಓಡದ ಸೈತಿದ್ವಿ ಅಷ್ಟು ಹೇಳಂಗ. ಎಲ್ಲಿ ಕೊಡ್ರೆ ಸಾಯಿಗಲ್ಲ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೈತೀನಿ. ಅಲ್ಲೋ ವಯಸ್ಸಿಗೆ ಬಂದು ಮಗ ಅದನ, ಮದುವೆ ಮಾಡಿ ಒಂದು ತುತ್ತು ಕೂತಿರ್ಬೇಕ. ಸ್ವಲ್ಪ ಕಬ್ರದ ನಿನ್ ಜನ್ಮಕ್ಕ ಬೆಲೆ ಯಾರಿದೆ, ಕಂಪೌಂಡ್ ಯಾರಿದೆ, ವಯಸ್ಸ ನಿಮ್ದು ಎಲ್ಲಾರ ಕುಳಿಗೋಗ ವಯಸ್ಸೈತೆ. ನಮ್ಮಂತರ ಬಿಡ್ರು ತಂದೆ ಮುಜಾರ್ತಲೆ ಇರೋದಲ್ಲಿ ಕಿಮ್ಮತ್ತ. ಹೌದು ಅಪ್ಪ, ಶಾಸ್ತ್ರ ಹೇಳ್ಯಾರ. ಹುಂಚಿಗಿಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಪಕ್ಕ ಐತಿ, ಪಕ್ಕ. ಇಲ್ಲಿ ಕುಂತಾನ ಬತ್ತ ಮುದಿಯತ್ತ ಕಾಣ್ತಾನ. ಬಾರಿ ಬಾರಿ ಬೆಳಗ್ಗೆ ಮಾತಾಡೋದು ನಮ್ಮ ಮುದಿಯತ್ತ ಹೇಳ್ತೀನಿ. ಅದನ್ನ ಹೇಳ್ಬಾರ್ದು ಸುದ್ದಿನ. ಹಂಗ ಮಾತಾಡೋಣ. ಇರ್ಲಿ, ಬೆಳಕಾರ್ಲಿ ನೋಡ್ಕೊಂತ ಮಾವನ ಮುಂಜಾನೆ ಅದ್ದು ಮಾವು ತಂದೆ ಅಂತ ಇವತ್ತು ತಂದಿ. ಇವನ್ ತೊಗೊಂಡ ಯಾರ ಜೀವನ ಸುಟ್ಟು ಬರ್ತೀರಪ್ಪ. ಒಂದು ಓಟಿ ಆಡ್ಸ್ ಫ್ರೀ ನೋಡ್ರಿ. ಲತಾ, ಅದೆಷ್ಟು ದಿನಗಳಿಂದ ಒಂಚು ಹಾಕಿ ಕಾದಿದ್ದಿ 10 ಜನರು ಉಂಡು ಬಿಟ್ಟ ಎಂಜಲ ಎಲೆಯಲ್ಲಿ ಊಟ ಬಡಿಸಬೇಕು ಎಂದು, ಅದನ್ನು ತೊಳೆದು ಮಡಿಯಿಂದ ನನಗೆ ಎಡೆ ಮಾಡಬೇಕು ಎಂದು. ದಯಾನಂದ್, ಹೀಗೇಕೆ ಮಾತನಾಡುತ್ತಿರುವಿರಿ? ಈಗ ನಾನು ಮಾಡಿದ ಅಪರಾಧವಾದರೂ ಏನು? ಇನ್ನು ಅರ್ಥವಾಗಲಿಲ್ಲವೇ ಲತಾದೇವಿ?
ಯಾರೂ ಮುಟ್ಟಲಾರದ ಬಂಗಾರದ ಬಟ್ಟಲಲ್ಲಿ ಉಂಡು ಪುನಿತನಾಗಬೇಕೆಂಬ ಹೆಬ್ಬಯಕೆಯನ್ನಿಟ್ಟುಕೊಂಡ ನನಗೆ 10 ಜನರು ಉಂಡು ಬಿಟ್ಟ ಎಂಜಲ ಎಲೆಯಲ್ಲಿ ಊಟ ಬಡಿಸಿದೆಯಲ್ಲವೇ? ಪವಿತ್ರ ಪ್ರೇಮದ ಮಧುರ ಬಾಂಧವ್ಯದ ಹೂ ಮಾಲೆಯನ್ನು ಧರಿಸಬೇಕಾದ ನನ್ನ ಕೊರಳಿಗೆ ಚೂಪಾದ ಮುಳ್ಳಿನ ಮಾಲೆ ಎಳೆದು ಅದನ್ನು ಆ ಶೀಲಗೆಟ್ಟ ಹೆಣ್ಣಿನ ಕೈಯಲ್ಲಿ ಕೊಟ್ಟು ಸುಂದರವಾದ ಅಂತರದಲ್ಲಿ ಮಂಗಲ್ಯವದ್ದೆ ಹಾಕಿಸಿ ಜೀವನದುದ್ದಕ್ಕೂ ನಾನು ನೋವನ್ನು ಅನುಭವಿಸುವಂತೆ ಮಾಡಿ ನಿನ್ನ ಸೇಡು ಈಡೇರಿಸಿಕೊಂಡೆಯಲ್ಲ. ಈಗಲಾದರೂ ನಿನ್ನ ಸೇಡು ಈಡೇರದಿದ್ದರೆ, ಈಗಲೂ ನಿನ್ನ ಮನಸ್ಸಿಗೆ ಸಂತೋಷವಾಗದಿದ್ದರೆ ನಿನ್ನ ಕೈಯಾರೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡುಲತಾ, ಕುಡಿದು ಈ ಭೂಮಿಯ ಋಣ ಅರಿದುಕೊಳ್ಳುತ್ತೇನೆ. ನೀನೊಬ್ಬಳೇ ಆಗಿರುವಂತೆ ಲತಾ. ಒಂದು ನಿನಗೆ ನನ್ನ ಕೈ ಹಿಡಿದು ಬಾಳು ಸಾಗಿಸುವ ಇಚ್ಛೆ ನಿನಗಿರದಿದ್ದರೆ, ನಿಷ್ಠುರವಾಗಿ ನಾನು ಅಲ್ಲೇ ಎಂದು ಹೇಳಿದ್ದರೆ, ಅಂದೇ ನನ್ನ ಹೃದಯ ದೇಗುಲದಲ್ಲಿ ಅಡಗಿದ ಸತಿಸ್ಥಾನದ ಮೂರ್ತಿಯನ್ನು ಕಿತ್ತೊಗೆದು ಆ ಸ್ಥಾನದಲ್ಲಿ ಲತಾ ನನ್ನ ಒಡ ಹುಟ್ಟಿದ ಸಹೋದರಿ ಎಂಬ ಸದ್ಭಾವನೆ ತುಂಬಿ ಮತ್ತೊಮ್ಮೆ ಪವಿತ್ರ ಸ್ಥಾನ ನೀಡುತ್ತಿದ್ದೆ. ನಿನಗೆ ಅನುರೂಪನಾದ ವರನನ್ನು ಶೋಧಿಸಿ ಮದುವೆ ಮಾಡಿ ನಾನು ಕೊನೆಯವರೆಗೂ ಬ್ರಹ್ಮಚಾರಿ ಬಾಳುತ್ತಿದ್ದೆ ಲತಾ, ಬ್ರಹ್ಮಚಾರಿ ಬಾಳುತ್ತಿದ್ದೆ. ಆದರೆ ಭಾವನಾಜೀವಿಯಾದ ನನ್ನ ಕೊರಳಿಗೆ ಇಂತಹ ವ್ಯಭಿಚಾರಿಯನ್ನು ತಂದು ಕಟ್ಟಿದೆಯಲ್ಲ, ಇದಕ್ಕೆ ಆ ದೇವರು ಮೆಚ್ಚುತ್ತಾನೆ ಲತಾ? ನೀನೇ ಹೇಳು ಲತಾ, ನೀನೇ ಹೇಳು. ಅಂದ್ರೆ ಆಶಾ? ಅದೇ ಆಶಾ, ನಿನ್ನ ಪ್ರೀತಿಯ ಗೆಳತಿ ಆಶಾ ಈ ದಯಾನಂದನ ಜೀವನವನ್ನೇ ಬಲಿ ತೆಗೆದುಕೊಂಡು ನನ್ನ ಮನೆಯ ಮ್ಯಾನೇಜರ್ ಚಂದ್ರನೊಡನೆ ಚೆಲ್ಲಾಟ ಮಾಡಿದ ಆಶಾ ಈಗಲಾದರೂ ಅರ್ಥವಾಯ್ತು ಲತಾ ದೇವಿ? ದಯಾನಂದ್, ಸ್ವಲ್ಪ ದುಡುಕಬೇಡಿ. ಏನೋ ಮನೆಯ ಮ್ಯಾನೇಜರ್, ಗಂಡನ ಗೆಳೆಯ ಎಂಬ ಭಾವನೆಯಿಂದ ಸ್ವಲ್ಪ ಸಲಿಗೆಯಿಂದ ಇರಬಹುದು. ಅದನ್ನೇ ನೀವು ವಿಕಲ್ಪ ಭಾವಿಸಿಕೊಂಡ್ರೆ ಹೇಗೆ ದಯಾನಂದ್? ಲತಾ, ನೀನಾಡುವ ಮಾತುಗಳು ಹೇಗಿವೆ ಗೊತ್ತಾ? ಮುಗ್ಧ ಮಗುವನ್ನು ಸಾಂತ್ವನಗೊಳಿಸಲು ತಾಯಿ ಕಹಿ ತುಂಬಿದ ಬೇವಿನಕಾಯಿಯನ್ನು ಸಿಹಿ ಮಾವಿನಕಾಯಿ ತಿನ್ನು ಎನ್ನುವ ಹಾಗೆ ತಾಯಿಯ ಮಾತಿನಂತಿದೆ ಲತಾ. ಪವಿತ್ರವಾದ ಈ ನನ್ನ ಕರಗಳಿಂದ ಒಬ್ಬ ಸೂಳಗೂ ತಾಳಿ ಕಟ್ಟಿಸಿದೆಯಲ್ಲ, ಈ ನಿನ್ನ ಚಾಣಕ್ಷತನಕ್ಕೆ ನಾನೆಷ್ಟು ಕೊಂಡಾಡಬೇಕು ನನಗೆ ತಿಳಿಯದಾಗಿದೆ ಲತಾ, ನನಗೆ ತಿಳಿಯದಾಗಿದೆ. ನೋಡಿ, ಪ್ರತ್ಯಕ್ಷ ಕಾಣದೆ ಒಬ್ಬರ ಮೇಲೆ ಅಪವಾದ ಹೊರಿಸುವುದು ತೀರಾ ತಪ್ಪು. ನೀವೇನಾದ್ರೂ ಅದನ್ನ ನಿಮ್ಮ ಕಣ್ಣಾರೆ ಕಂಡಿದ್ದೀರಾ? ಚೆನ್ನಾಗಿದೆ ನಿನ್ನ ಪ್ರಶ್ನೆ. ನನಗಿಂತಲೂ ಮುಂಚಿತವಾಗಿ ನಮ್ಮ ಮನೆಯಲ್ಲಿ ಅವರ ಪ್ರಣಯದಾಟವನ್ನು ಪ್ರತ್ಯಕ್ಷ ಕಂಡವಳು ನೀನು ಅಂದಾಗ ನನ್ನನ್ನೇ ಕೇಳುವೆ ಎಂದ ಮೇಲೆ ನಾನೇನು ಹೇಳಲಿ? ನಾನು ಕಣ್ಣಾರೆ ಕಂಡಿರುವೆನೆ ಎಂದು ಯಾವಾಗ ಎಲ್ಲಿ ಎಂದು ಕೇಳುವೆಯಾ? ಒಂದು ನಾನು ಬೆಳಗಾವಿಯಿಂದ ಬಂದ ದಿನ ದಾರಿಯಲ್ಲಿ ನೀನು ನನಗೆ ಭೇಟಿಯಾಗಿ ಆತುರದಿ ಮನೆಗೆ ಹೊರಟ ನನ್ನನ್ನು ತಡೆದು ನಿಮ್ಮ ಮನೆಗೆ ಕರೆದೆಯಲ್ಲ, ಅದಕ್ಕಿಂತಲೂ ಮುಂಚಿತವಾಗಿ ನೀನು ನಮ್ಮ ಮನೆಯಲ್ಲಿ ಅವರ ಪ್ರಣಯದಾಟವನ್ನು ಪ್ರತ್ಯಕ್ಷ ಕಂಡು ಬಂದಿವೋ ಇಲ್ಲವೋ? ಆಣೆ ಮಾಡಿ ಹೇಳು. ಹೌದು ದಯಾನಂದ್, ಹೌದು. ಈ ನಿಮ್ಮ ಮಾತು ಸತ್ಯ. ಆ ಹೀನ ದೃಶ್ಯ ನಿಮ್ಮ ಕಣ್ಣಿಗೆ ಬೀಳಬಾರ್ದು, ಆಷಾಢ ಬಾಳು ಹಾಳಾಗಬಾರ್ದು ಅಂತ ನಾನೆಷ್ಟು ತಡದೆ, ಕೊನೆಗೂ ಅದು ಸಾಧ್ಯವಾಗ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ದಯಾನಂದ್, ನನ್ನನ್ನು ಕ್ಷಮಿಸಿಬಿಡಿ. ಲತಾ,
ನಿನ್ನನ್ನು ಕ್ಷಮಿಸಲು ನಾನ್ಯಾರು? ಒಟ್ಟಾರೆ ನಾನೊಬ್ಬ ನಿರ್ಭಾಗ್ಯ. ತೀರಿತು. ಈಗ ಆಶಾ ಯಾರ ಜೊತೆಯಲ್ಲಿ ಎಲ್ಲಿರ್ಬೇಕು ಅಲ್ಲೇ ಇದ್ದಾಳೆ. ಅಂದ್ರೆ ಲತಾ, ಆದರ ಕಳು ಮುಚ್ಚಲು ಸಾಧ್ಯವಿಲ್ಲ. ಕಳ್ಳತನದ ಕಾಮಿಗಳನ್ನು ಕಣ್ಣಾರೆ ಕಂಡ ನಾನು ಅವರ ಪಾಲಿಗೆ ಕಾಳ ಸರ್ಪವಾಗದೆ ಕರುಣೆಯ ಸಾಗರವಾಗಿ 50,000 ಚೆಕ್ ಅನ್ನು ಕೈಗಿಟ್ಟು ಕಳಿಸಿಬಿಟ್ಟೆ ಕೈ ಹಿಡಿಸಿ. ನಿಮ್ಮ ದಾಂಪತ್ಯದ ಜೀವನ ಸುಖಮಯವಾಗಿ ಸಾಗಲಿ ಎಂದು ಹಾರೈಸಿ. ದಯಾನಂದ್, ನೀವೆಂಥ ತ್ಯಾಗಿ ದಯಾನಂದ್, ನೀವೆಂಥ ತ್ಯಾಗಿ. ಹೌದು ಹೌದು ಲತಾ, ನನ್ನ ತಾಯಿ ನನಗೆ ಕಲಿಸಿಕೊಟ್ಟಿರುವ ಪಾಠವೆಂದರೆ ತ್ಯಾಗ, ಕರುಣೆ, ದಯೆ, ದಾಕ್ಷಿಣ್ಯ. ಅಂದಾಗ ಅದನ್ನೆಲ್ಲ ಬಿಟ್ಟು ಸಿಟ್ಟಿನಲ್ಲಿ ಸುಟ್ಟು ಹಾಕುವ ದುರ್ಬುದ್ಧಿ ಬಂದಿದೆ ಈ ದಯಾನಂದನಿಗೆ. ದಯಾನಂದ್, ಅವಳು ಇಂಥ ನೀಚ ಪ್ರವೃತ್ತಿಗಿಳಿಯುತ್ತಾಳೆ ಅಂತ ನಾನು ಕನಸಿನಲ್ಲಿಯೂ ಭಾವಿಸಿರ್ಲಿಲ್ಲ ದಯಾನಂದ್, ಕನಸಿನಲ್ಲಿಯೂ ಭಾವಿಸಿರ್ಲಿಲ್ಲ. ಭಾವನೆ ಏನೋ ಪಾವನವಾಗಿಯೇ ಇರುತ್ತದೆ. ಆದರೆ ಪಾಪದ ಕೆಲಸಕ್ಕೆ ಕೈ ಹಾಕುವ ಮುಂಚೆ ಸ್ವಲ್ಪ ವಿಚಾರಿಸಿ ಮುನ್ನಡೆಯಬೇಕಾಗಿತ್ತು ಲತಾದೇವಿ. ಅಂದ್ರೆ ನಾನು ಉದ್ದೇಶಪೂರ್ವಕವಾಗಿ ಈ ಕಾರ್ಯ ಮಾಡಿ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕಿದ್ದೀನಿ ಅಂತ ನೀವು ತಿಳಿದುಕೊಂಡಿದ್ದೀರಾ? ನನ್ನ ಪ್ರಾರಬ್ಧಕ್ಕೆ ಇನ್ನೊಬ್ಬರಿಗೆ ಏಕೆ ಅಪವಾದ ಹೊರಿಸಲಿ? ಒಟ್ಟಾರೆ ನಾನೊಬ್ಬ ದೈವಹೀನ. ತೀರಿತು. ಇನ್ನು ಮುಂದೆ ತಮ್ಮ ಜೀವನ ಸಂಗಾತಿ ಸುರಾದೇವಿ ನನ್ನ ಬಾಳಿನಲ್ಲಿ ನಡೆದು ಹೋದ ಕೊಳೆಯ ಕಥೆಯನ್ನು ಮರೆತು ಕೆಲ ಕಾಲವಾದರೂ ಈ ಭೂಮಿಯ ಮೇಲೆ ನಾ ಬದುಕುಳಿದಿರಬೇಕಾದರೆ ನನಗುಳಿದಿರುವುದು ಅದು ಒಂದೇ ಒಂದು ಮಾರ್ಗ. ಬೇಡಿ ದಯಾನಂದ್, ಬೇಡಿ. ದೇವ ಮಾನವರಾದ ತಾವು ಸುರಾದೇವಿಗೆ ಮೊರೆ ಹೋಗಿ ದಾನವರಾಗಬೇಡಿ. ದಯವಿಟ್ಟು ಅಂತಹ ಕೆಲಸವನ್ನ ಮಾಡಬೇಡಿ ದಯಾನಂದ್. ಲತಾ, ಕುಡಿದು ಉನ್ಮತ್ತನಾಗಿ ಪರರ ಪ್ರಾಣ ಹೀರಿದರೆ ದಾನವನಾಗುತ್ತಾನೆ. ಪರ ಎಂಗಳಿಯರ ಮಾನಾರಣ ಮಾಡಿದರೂ ದಾನವನಾಗುತ್ತಾನೆ. ಪರರ ಮನ ನೋವಿಸುವಂತೆ ಮಾತನಾಡಿದರೆ ಮಂದಮತಿಯಾಗುತ್ತಾನೆ. ಕುಡಿದು ಬೀದಿಯಲ್ಲಿ ಬಿದ್ದರೆ 3rd ಕ್ಲಾಸ್ ಕುಡುಕನಾಗುತ್ತಾನೆ. ಆದರೆ ಲತಾ, ನಾನು ಆ ರೀತಿ ಕುಡುಕನಾಗಲಾರೆ. ಕುಡುಕರಲ್ಲಿ 3 ತೆರನಾದ ಕುಡುಕರು. ಚಟಕ್ಕಾಗಿ ಕುಡಿಯುವರು, ಚಿಂತೆಗಾಗಿ ಕುಡಿಯುವರು, ಧೈರ್ಯಕ್ಕಾಗಿ ಕುಡಿಯುವರು. ತಾವು ಚಿಂತೆಗಾಗಿ, ಮನದ ಮೇಲಾದ ಆಘಾತವನ್ನು ಮರೆಯುವುದಕ್ಕಾಗಿ ಬರ್ತೀನಿ. ಈಗ ನಿಮ್ಮೊಡನೆ ಮಾತನಾಡುವಷ್ಟು ಸಮಯ, ಸ್ವಯಂ ಶಕ್ತಿ ನನ್ನಲ್ಲಿ ಉಳಿದಿಲ್ಲ ಲತಾ. ದಯಾನಂದ್, ಮತ್ತೆ ಸಿಕ್ಕಾಗ ಮಾತಾಡ್ತೀನಿ. ಮತ್ತೆ ಸಿಕ್ಕಾಗ ಮಾತಾಡ್ತೀನಿ. ಅಯ್ಯೋ ದೇವ್ರೆ, ನನ್ನ ಗೆಳತಿಯ ಬಾಳನ್ನು ಬಂಗಾರ ಮಾಡಲು ಹೋಗಿ ದೇವರಂತ ದಯಾನಂದರ ಬಾಳನ್ನ ನಾನು ಅಂಗಾರ ಮಾಡಿಬಿಟ್ಟೆ. ಈ ಪಾಪ ನನಗೆ ತಟ್ಟದೆ ಸುಮ್ಮನೆ ಬಿಡ್ಲಾರ್ದು ದೇವ, ಸುಮ್ಮನೆ ಬಿಡ್ಲಾರದು. ತಂದೆ ಮಂಜುನಾಥ, ದಯಾನಂದನಿಗೆ ಸುಬುದ್ಧಿಯನ್ನು ಕರುಣಿಸಿ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು.